ಬೈಬೇಡ್ರಪ್ಪ, ಬೈಬೇಡ್ರಿ ಬಂದು. ಎಷ್ಟು ಜನ್ಮದ ಪುಣ್ಯನ ಇದು. 13ನೇ ವರ್ಷ ನಂದು. ಯಾಕ್ರಿ ಬುದ್ಧಿ ಕರೆಕ್ಟ್ 13ನೇ ವಯಸ್ಸು. ಹೌದು 13. ಹೌದು 13 ವರ್ಷ ಆಯ್ತು, ಬಿಡುಗಡೆ ಇಲ್ಲ. ನನಗೂ ವಯಸ್ಸು ಆಯ್ತು ಅಷ್ಟ. ನನಗೀಗ ವಯಸ್ಸು ಎಷ್ಟಿರ್ಬೋದ್ರಪ್ಪ? 90. 64 ವರ್ಷ ನನಗೀಗ. 13 ವರ್ಷ ಇಲ್ಲೇ ಕಳೀತು. ಭಾಳ ಜನರಿಗೆ ಡೇಟ್ ಕೊಡೋದು ಆಗೋದಿಲ್ಲ ನನಗೆ. ಇಲ್ಲರಿ ಡೇಟ್ ಇಲ್ಲ ಅಂತ ಹೇಳ್ತೀನಿ. ಯಾಕಂದ್ರೆ ಒಂದು 4-5 ದಿವಸ ಇರ್ಬೇಕಾದ್ರೆ ಮಾಡಿರ್ತಾರೆ ಅವ್ರು ಫೋನ್, ಬರ್ತೀರೇನ್ರಿ? ತೇರು ಎಳ್ಯಾಕತ್ತೀವ್ರಿ, ತೇರು ವಾಪಸ್ ಪಾಜಾಗಟ್ಟಿಗೆ ಹೋಗತ್ತೆ, ಹೋಗಿಂದ ಬರ್ತಾರೇನ್ರಿ ಇವತ್ತು ಅಂತ. ಇಂಥ ಮಂದಿ ಐತಿ ಕರ್ನಾಟಕದಾಗ. ನಿನ್ನಿಷ್ಟತ್ನಾಗ ಯಾವುದೋ ಒಂದು ಹಳ್ಳಿ ಒಳಗಿದ್ದೀವಿ ನಾವು. ಭಾಳ ವಿಚಿತ್ರವಾದಂಥ ಹಳ್ಳಿ ಅದು. ಹೆಸರು ನೆನಪಾಗವಲ್ತು ನನಗೆ. ಅದು ಹೋತು ನೆನಪು. ಯಾರ್ಯಾರಿಲ್ರಿ ಬಂದ ಮಂದಿ ಫುಲ್ ಐತೆ. ಇದೇ ಥರ ಕುಂತಾರ, ಒಬ್ಬರು ನಗವಲ್ರು. ಯಾಕಂದ್ರೆ ಇವತ್ತಿನವರೆಗೂ ಅವರಿಗೆ ಇಂಥದಕ್ಕೆ ನಗಬೇಕು, ಇಂಥದಕ್ಕೆ ಅಳಬೇಕು ಅನ್ನೋದು ಗೊತ್ತಿಲ್ಲ ಅವ್ರು. ನಾನು ಅದನ್ನೇ ಕೇಳಿದೆ, ಯಾರು ನಿಮ್ಮ ಮನೆಯಾಗ ತೀರ್ಕೊಂಡಾಗ ಅಳ್ತಿರಲ್ಲಪ್ಪ ನೀವು ಅಂದೆ. ಅದಕ್ಕೂ ಅವ್ರ ತಾಗ ಗೊತ್ತಿರಲಿಲ್ಲ. ಮತ್ತು ಇನ್ನು ನಿಮ್ಮನ್ನು ಹೆಂಗೆ ನಗಿಸ್ಬೇಕು ಅಂತ ಕೇಳಿದ್ ನಾನು. ಯಾಕಂದ್ರೆ ಅಳೋದು ಗೊತ್ತಿತ್ತಂದ್ರೆ ಮನುಷ್ಯಾಗ ಯಾವಾಗ ನಗಬೇಕು ಅನ್ನೋದು ಗೊತ್ತಾಕೈತಿ. ನಕ್ಕವಾಗ ಎಂದು ಅಳೋದು ಸಾಧ್ಯ ಇಲ್ಲ. ಅವನು ಅದನ್ನು ಕೂಡ ನಗೆಯಲ್ಲಿ ತೇಲಿಸಿಬಿಡ್ತಾನೆ ಅಥವಾ ನಗೆಯಲ್ಲಿ ಪರ್ಯಾವಸನಗೊಳಿಸ್ತಾನೆ. ಇಂಥ ಚಳಿ ಒಳಗೆ ಇಷ್ಟು ಜನ ಇವತ್ತು ಮತ್ತೆ ಸೇರಿರಿ ಅಂದರೆ ನಿಜಕ್ಕೂ ಸೌಭಾಗ್ಯ. ನಾ ಇದನ್ನೇನು ಹಗಲಗಲ ಹೇಳೋದಿಲ್ಲ, ಯಾಕಂದ್ರೆ ಇದು ತ್ರಿಕಾಲ ಸತ್ಯ. ಏನು ಹೇಳಬೇಕು ಅನ್ನೋದು ನನಗೆ ದೊಡ್ಡ ಸಮಸ್ಯೆ ಈಗ ಕೊಪ್ಪಳ ಜಾತ್ರೆಯಾಗ. ಯಾಕಂದ್ರೆ 13 ವರ್ಷ ಆಯ್ತು. ಹೊಸಬ್ರು ಎಷ್ಟು ಮಂದಿ ಬಂದಿರೋ ಗೊತ್ತಿಲ್ಲ, ಹಳಬರು ಅಂತೂ ಕಾಯಂ ಇರ್ತೀರಿ. ಇದು ಮುಗುದಿಂದ ಏನೈತೆ ಅನ್ನೋದು ಈ ಸಲ ನನಗೆ ಗೊತ್ತಿಲ್ಲ. ಹಾಂ, ಭಾಳ ಅದ್ಭುತವಾದಂಥ ಕಾರ್ಯಕ್ರಮ. ಹಾಸ್ಯಕ್ಕೆ ಇಂಥದೇ ವಸ್ತು ಅಂತಿಲ್ಲ. ನಾನು ಯಾವಾಗಲೂ ಹೇಳ್ತಿರ್ತೀನಿ ಮಾತನ್ನು ನಿಮಗೆ. ಒಂದು ಪ್ರಶ್ನೆ ಕೇಳಿದ್ರಿ ಯಾರೋ ಒಬ್ಬರು, ಏನು ಒಂದೊಂದು ಸಿಂಗಲ್ ಲೈನರ್ ಅದಾವ ಸರ್ ನಮ್ಮ ತಾಲೆ ಅಂತ. ಅದನ್ನು ಹೇಳಿನೋ ಇಲ್ಲ ನನಗೆ ಗೊತ್ತಿಲ್ಲ. ಹಿಮಾಲಯದ ತಪ್ಪಲಲ್ಲಿ ಯೋಗಿಯೊಬ್ಬನಿದ್ದನು. ಹಿಮಾಲಯದ ತಪ್ಪಲಲ್ಲಿ ಗದಗುಡುವ ಚಳಿಯಲ್ಲಿ, ಇವತ್ತಿನಂಥ ಚಳಿ, ಹಿಮಾಲಯದ ತಪ್ಪಲಲ್ಲಿ ಗದಗುಡುವ ಚಳಿಯಲ್ಲಿ ಯೋಗಿಯೊಬ್ಬನಿದ್ದನು. ಅವನು ಡ್ಯಾಶ್ ಡ್ಯಾಶ್ ಡ್ಯಾಶ್. ಇದನ್ನು ಹುಡುಗರಿಗೆ ತುಂಬ್ರಿ ಅಂತ ಹೇಳ್ತಿದ್ದ ಮಾಸ್ತರ್. ಹುಡುಗರು ಎದ್ದು ನಿಂತು ಅವನು ಧ್ಯಾನ ಮಾಡುತ್ತಿದ್ದನು, ಅವನು ತಪವಗೈಯುತ್ತಿದ್ದನು, ಅವನು ಎಲ್ಲರೂ ಹೇಳಿದ್ರು. ಚಲೋ ಹೇಳಿದ್ರು ಎಲ್ಲರೂ. ಸಿದ್ಧಲಿಂಗ ಕಡೆಗೆ ಕುಂತಿದ್ದ. ಎಲ್ಲರೂ ಕೇಳಿದ ಮ್ಯಾಗ ಅವನು ಕೇಳ್ತಿದ್ರು. ಯಾಕಂದ್ರೆ ಸಿದ್ಧಲಿಂಗ ಅವ ರೆಡಿನೇ ಇರ್ತಾನೆ ಯಾವಾಗಲೂ. ಅವ ಓದ್ತಿದ್ದಿಲ್ಲ, ಬರೀತಿದ್ದಾನೆ. ಹಿಂದೆ ಕುಂದ್ರು ನೀನು ದಡ್ಡದಿ ಅಂತ ಹಿಂದೆ ಕುಂದ್ರಿಸ್ತಿದ್ರು. ಆದರೆ ಅವನಂಥ ತ್ರಿಕಾಲ ಜ್ಞಾನಿ ಯಾರೂ ಇದ್ದಿಲ್ಲ. ಏನು, ಹಿಮಾಲಯದ ತಪ್ಪಲಲ್ಲಿ ಗದಗುಡುವ ಚಳಿಯಲ್ಲಿ ಯೋಗಿಯೊಬ್ಬನಿದ್ದನು, ಅವನು ಬೀಡಿ ಸೇದುತ್ತಿದ್ದನು. ಹುಚ್ಚ, ಎಂತೆಂಥ ಉತ್ತರ ಕೊಟ್ಟರು. ರ್ಯಾಂಕ್ ಬರ್ತಾರೆ ಇವ್ರ ರ್ಯಾಂಕ್. ನಿಂದೇನ್ಲೆ ಅಲ್ರಿ, ಅವಕ್ಕೇನಾರ ಕಾಮನ್ ಸೆನ್ಸ್ ಐತೆ ಏನು ರ್ಯಾಂಕ್ ಬರೋದಕ್ಕೆ? ಗದಗುಡುವ ಚಳಿ ಅಂತೀರಿ, ಹಿಮ ಸುತ್ತ ಬಿದ್ದೈತೆ ಅಂತೀರಿ. ಅವ ಬೀಡಿ ಸೇದಿದ್ರೆ ಮೈ ಬೆಚ್ಚಗಾಗಿ ಬದುಕ್ತಾನೆ. ಇಲ್ಲಂದ್ರೆ ಸಾಯ್ತಾನವ. ಅಲ್ಲಿ ಮಾಡಬೇಕಾದ ಕೆಲಸ ಅದು ಅಂತ ಅವರು. ಇಂಥ ಉತ್ತರಗಳನ್ನು ಕೊಡುವಂಥ ಜಾಣರು ನಮ್ಮ ಭಾಗದ ಜನ. ಎಷ್ಟು ಹಾಸ್ಯಕ್ಕೆ ವಸ್ತು ಸಿಗ್ತೈತೋ ಅದು ಉತ್ತರ ಕರ್ನಾಟಕದಿಂದ ಹೋಗಿರ್ತೈತೆ. ಅವ್ರನ್ನ ಅದಕ್ಕೆ ಮಾಡ್ರೇಟ್ ಮಾಡಿ ಹೇಳ್ತಾರೆ. ಇವತ್ತು ನಿಜಕ್ಕೂ ಇದು 13ನೇ ವರ್ಷ. ನನಗೆ ಭಾಳ ಸಂತೋಷನೂ ಆಗ್ತಾಯಿದೆ, ಆಶ್ಚರ್ಯನೂ ಆಗ್ತಾಯಿದೆ. ವಯಸ್ಸಾದಂಗೆಲ್ಲ ಇನ್ನೂ ಜನಸಂಖ್ಯೆ ಜಾಸ್ತಿ ಆಗಕತ್ತೈತಿ ಇಲ್ಲಿ. ಆಮೇಲೆ ಶ್ರೀಮಠವೂ ಕೂಡ ಎಷ್ಟು ಅದ್ಭುತವಾಗಿ ಬೆಳವಣಿಗೆ ಆಗ್ತಿದೆ ಅಂದರೆ, ಎಲ್ಲಿ ಹೋದರೂ ಕೊಪ್ಪಳ ಗವಿಸಿದ್ದೇಶ್ವರ, ನಿಮ್ಮದು ಗವಿಸಿದ್ದೇಶ್ವರ ಜಾತ್ರೆ ಕಾರ್ಯಕ್ರಮ ನೋಡೀವಿ ಅಂತಲೇ ಹೇಳ್ತಾರೆ. ಇವನ್ ಫಾರಿನ್ನಾಗ ಸಹಿತ. ಮತ್ತೊಂದು ಅದಕ್ಕೆ ಏನಾರು ಪಾಯಿಂಟ್ ಇಡ್ತಾರೆ, ನೀವು ಅಲ್ಲಿ ಮಾತಾಡ್ದಂಗೆ ನಮ್ಮ ಭಾಷಣಕ್ಕೆ ಬಂದಾಗ ಮಾತಾಡಲಿಲ್ಲಲ್ರಿ ಅಂತ. 20 ಮಂದಿ ಕುಂತಿರ್ತೀರಿ, ಏನು ಮಾತಾಡ್ಬೇಕಪ್ಪ ನಿಮಗೆ?
25 ಮಂದಿ ಕುಂತಿರ್ತಾರೆ, 15 ಮಂದಿ ಕಿವ್ಯಾಗ ಹೆಡ್ಫೋನ್ ಇಟ್ಕೊಂಡಿರ್ತಾರೆ, ಇನ್ನು 3-4 ಮಂದಿ ಹಳ್ಳಿ ಇಟ್ಕೊಂಡಿರ್ತಾರೆ, ಕೆಲವು ಹುಟ್ಟು ಕಿವುಡು ಇರ್ತಾವೆ. ಆಮೇಲೆ ಜೀವನ ಅನುಭವನ ಇರೋದಿಲ್ಲ. ನಾಳೆ ಇನ್ನೊಂದು 3-4 ದಿವಸಕ್ಕೆ 17ನೇ ತಾರೀಕಿನಿಂದ ಒಂದು 5 ದಿವಸ ಮಸ್ಕತ್ತಿಗೆ ಹೊಂಟೀವಿ ರೀ. ಆಗಲೇ ಬಂದಿದ್ದರು ಮಸ್ಕತ್ತಿಗೆ ಹೊಂಟೀವಿ. ಅಲ್ಲಿ ಲಿಮಿಟೆಡ್ ಜನ, ಇಡೀ ದೇಶದಾಗ ಇಷ್ಟು ಜನ ಅದಾರೆ. ಇಲ್ಲಿ ಒಂದು ಊರಾಗದೀವಲ್ಲ, ಇಡೀ ದೇಶಕ್ಕೆ ಅಷ್ಟು ಜನ ಇರ್ತಾರೆ. ಕನ್ನಡಿಗರು ಅದ್ರಾಗ ಭಾಳ ಕಮ್ಮಿ. ಹುಡುಕ್ಯಾಡಿ ಅಮೇರಿಕಕ್ಕೆ ಹೋಗಿ ಬಂದರು ವಿವೇಕಾನಂದ ಅಂತ ಹೇಳ್ತಾರಲ್ಲ. ನಾವು ಹೋದಾಗನ ಅಮೇರಿಕಾದಾಗ 150-200 ಮಂದಿ ಇದ್ದರು ರೀ. ಇನ್ನು ಅವ್ರ ಕಾಲಕ್ಕೆ ಏನಿತ್ತಂತ ಚಿಂತೆ ಮಾಡ್ತಿರ್ತೀನಿ ನಾನು. ಈಗ 180 ಮಂದಿ. ತುಂಬ ಲಾಂಗ್ ಜರ್ನಿ ನಮ್ಮದು ಗೊತ್ತಾ, 4 hours ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀವಿ ನಿಮ್ಮ ಪ್ರೋಗ್ರಾಮಿಗೆ ಅಂತ. ಜನಸಂಖ್ಯೆ ಕಡಿಮೆ. ಕನ್ನಡ ಸಂಘಗಳು ಅಲ್ಲಿ ಹೋರಾಟ ಮಾಡಿ ನಮ್ಮನ್ನು ಕರೆಸ್ತಾರೆ. ಇಷ್ಟು ಜನ ಇರೋಂಗಿಲ್ಲ ನಮಗೆ. ಬರೀ ಇಂಥವೆಲ್ಲ ನೋಡಿ 50 ಮಂದಿ ಇದ್ದರೂ ಸಹಿತ ನಮಗೇನೂ ಅನ್ಸಂಗಿಲ್ಲ, 500 ಮಂದಿ ಇದ್ದರೂ ಅನ್ಸಂಗಿಲ್ಲ. 1000 ಗಟ್ಟಲೆ ಇರುವಂಥ ವಾತಾವರಣವನ್ನು ನಮ್ಮ ಉತ್ತರ ಕರ್ನಾಟಕ ನಮಗೆ ಕೊಡ್ತೀವಿ. ಅದು ಭಾಳ ಸಂತೋಷದ ವಿಷಯ. ಕಡಿಗೆ ಯಾಕೆ ನಂದು ಹಾಕ್ಯಾರ ಅನ್ನೋದು ಇವತ್ತಿನವರೆಗೂ ನನಗೆ ಸಂದೇಹ. ನಿಮ್ಮನ್ನು ಉಳಿಸಿ ಹೋಗ್ಬೇಕು, ನಾನು ಮುಗಿಸ್ಬೇಕು ಅಂತ ಐತೇನು. ಈ ವರ್ಷ ಅತಿ ಹೆಚ್ಚು ಚಳಿ ಐತೆ. ಚಳಿ ಹೆಚ್ಚಾದ್ರೆ ಯಾವ ಬೆಳೆ ಭಾಳ ಬೆಳಿತಾವ್ರಿ? ಕಡಲೆ, ನೆಲ್ಗಿಲ್ಲೇನಲ್ಲ ಹಂಗಂದ್ರೆ. ಅದಕ್ಕೆ ಹೋಳಿ ಮುಂದೆ ಕಡಲೆ ಸುಟ್ಕೊಂಡು ತಿಂತಾರೆ ಕೆಲವು ಊರಾಗ, ಹಲ್ಲು ಗಟ್ಟಿ ಆಗಲಿ ಅಂಥೇಳಿ. ಕಾಮನ ಬೆಂಕಿ ಒಳಗೆ ಕಡಲೆ ಸುಟ್ಕೊಂಡು ತಿಂದ್ರೆ ಹಲ್ಲು ಗಟ್ಟಿ ಹಾಕವಂತ ನಾವು ಯಲಬುರ್ಗದಾಗ ಇದ್ದಾಗ ಅಲ್ಲಿನ ರೈತಾಪಿ ಜನ ಹೇಳ್ತಿದ್ರು. ನಾವು ಅಂಥದ್ದೊಂದು ತಂದು ಹಲ್ಲು ಮುರ್ಕೊಂಡಿದ್ವಿ. ಹಿಂಗೆ ಹಾಸ್ಯಕ್ಕೆ ಇಂಥದೇ ವಸ್ತು ಅಂತಿಲ್ಲ. ಜಿಟಿ ಮಳೆಯಲ್ಲಿ ಕೊರೆಯುವ ಚಳಿಯಲ್ಲಿ, ಜಿಟಿ ಮಳೆಯಲ್ಲಿ ಕೊರೆಯುವ ಚಳಿಯಲ್ಲಿ ಅಂತ ಇಂಥವೆಲ್ಲ ಕೆಲವು ಶ್ಲೋಕಗಳು ಎಂಡ್ ಆಗೋದು ಭಾಳ ವಿಚಿತ್ರ ಇರ್ತಾವೆ. ಅಂಥ ವಿಷಯಗಳನ್ನು ನಾನು ಹೇಳಿನೋ ಇಲ್ಲ ನನಗೆ ಗೊತ್ತಿಲ್ಲ. ಜಗತ್ತು ಚಂದ್ರನ ಮ್ಯಾಗ ಹೋಗೈತೆ, ನೀ ಇನ್ನೂ ಇಲ್ಲೇ ಕುಂತಿಯಲ್ಲೇ ಅಂತ ಮಾತಾಡ್ತಿದ್ರಂತ ಇಬ್ಬರು. ಅವ ಇದ್ದೂರು ಬಿಟ್ಟು ಎಲ್ಲಿ ಹೋಗಿದ್ದಿಲ್ಲ. ನಮ್ಮ ಭಾಗದಾಗ ಬೇಕಾದಷ್ಟು ಮಂದಿ ಇದ್ದೂರು ಬಿಟ್ಟು ಕೊಪ್ಪಳಕ್ಕೆ ಬಂದವರು ಮತ್ತು ಮುಂದೆ ದೊಡ್ಡ ಊರ ನೋಡ್ಲಾರ್ದವ್ರು ಭಾಳ ಜನ ಇರ್ತಾರೆ. ಏನು ಹೇಳಿದವ? ಜಗತ್ತು ಚಂದ್ರನ ಮೇಲೆ ಹೋಗೈತಿ, ನೀ ಇಲ್ಲೇ ಕುಂತಿಯಲ್ಲೇ. ಮಂಗಳೂರವ ಬೋರ್ಡ್ ಮ್ಯಾಗ ಬರ್ದದ್ದು ನೋಡಿದೆ. ಅವ ಹೇಳ್ದ, ಚಂದ್ರನ ಮೇಲೆ ಹೋಗೋದು ಮನುಷ್ಯರಿಗೆ ಸಾಧ್ಯವಿಲ್ಲ. ಅವ ಬಾರ್ದು. ಇನ್ನೊಬ್ಬ ಬಂದ, ಇಲ್ಲ ಹೀಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ, ಚಂದ್ರನ ಮೇಲೆ ಹೋಗೋದು ಅಂದರೆ ಏನದು ನಮ್ಮ ದೇವರು ಅಂತವ. ಎಂತೆಂಥವ್ರೋ ಜಗತ್ತು ಚಂದ್ರನ ಮೇಲೆ ನೀನು ಇಲ್ಲೇ ಕುಂತಿಯಲೆ ಅಂತ ಹೇಳಿದಾಗ ಅವ ಅಂದಂತ ಅಲ್ಲಿಗೆ ಹೋಗಾಕ ನಂತಾಗ ರೊಕ್ಕಿಲ್ಲ ಮೊದಲೇದು, ಅಲ್ಲಿನ ಕುಡಿಯೋಕೆ ನೀರಿಲ್ಲ. ನೀರು ಬಂತು ಅಂದ್ರೆ ನಾನು ಅಲ್ಲಿಗೆ ಹೋಗಿ ಗದ್ದೆ ಖರೀದಿ ಮಾಡವ ಅನ್ನಂಥವು. ಮೋಸ್ಟ್ಲಿ ಗಂಗಾವತಿ ಅವನ ಅಂತ ಅನಿಸ್ಬಿಡ್ತೀನಿ ನನಗೆ. ಹೀಗೆ ನಮ್ಮ ಜನ ಶಾಸ್ತ್ರಜ್ಞಾನಕ್ಕಿಂತ ನಿತ್ಯದ ಬದುಕಿನ ಒಂದು ಹಿರಿಮೆಯನ್ನು ತೋರಿಸುವಂಥ ಹಾಸ್ಯ ಪ್ರಸಂಗಗಳನ್ನು ಇವತ್ತು ಇಡೀ ಕರ್ನಾಟಕದ ತುಂಬ ಅನೇಕ ಜನ ಹಾಸ್ಯ ಕಲಾವಿದರು ಹುಟ್ಟಿದ್ದಾರೆ. ಅವರಿಗೆಲ್ಲ ನಮ್ಮ ಕೊಪ್ಪಳ ಜಾತ್ರೆ ಮ್ಯಾಗ ಕಂಡ್ರಿ. ಏನು ರೀ ನಮ್ಮನ್ನು ಒಮ್ಮೆರ ಕರ್ಸಂತ ಹೇಳ್ರಿ ಅಂತ. ಇವತ್ತು ನನ್ನ ಜೊತೆಗೆ ಇಬ್ಬರು ಕಲಾವಿದರು ಬಂದರು. ಬರ್ರಿ ನೋಡಿ ಬರೀಂದ್ರೆ ಬರಲಿಲ್ಲ ರೀ, ಹಂಗೆ ಊರಿಗೆ ಹೋಗ್ಬಿಟ್ರು ಅವ್ರು. ಬ್ಯಾಡ್ರಿ ನಮ್ಮನ್ನು ಕರ್ಸೋದಿಲ್ಲ ಅವರು ಅಂತ. ಇಲ್ಲಪ್ಪ ಹೇಳ್ತೀನಿ, ಮುಂದಿನ ದಿನಗಳಲ್ಲಿ ಅಜ್ಜಾರಿಗೆ ಒಂದು ದಿವಸ ಇಡೀ ಹಾಸ್ಯೋತ್ಸವನ ಮಾಡೋಣ ಅಂತಂದು ಅವ್ರಿಗೆ ಹೇಳಿ ಬಂದೀನಿ ನಾನು. ಅಷ್ಟು ಇಲ್ಲಿಗೆ ಬರಬೇಕು ಅಂತಕ್ಕಂಥ ತುಡಿತ ಕರ್ನಾಟಕದ ಪ್ರತಿಯೊಬ್ಬ ಕಲಾವಿದರಿಗೂ ಐತ್ರಿ. ಕೊಪ್ಪಳ ಜಾತ್ರೆ ಕಾರ್ಯಕ್ರಮ ಅಂತಂದ್ರೆ ಅದೇನು ಇಡೀ ಆಗಲೇ ಅನೇಕ ಜನ ಮಾತನಾಡಿದರು, ಹೇಳಿದರು. ಸೋಮೇಶ್ವರ್ ಅವ್ರು ಭಾಳ ಚಂದ ಮಾತಾಡಿದರು. ನಾನು ಕೇಳಿದೆ ಅವನ್ನೆಲ್ಲ ಬಂದು. ಅದಕ್ಕೆ ಕನಸನ್ನು ಹುಟ್ಟು ಹಾಕುವಂಥ ಊರಾಗಿದೆ ಇವತ್ತು ಕೊಪ್ಪಳ ಮತ್ತು ಕೊಪ್ಪಳ ಜಾತ್ರೆ. ಈಗ ನಾನು ವಿಷಯಕ್ಕೆ ಒಂದೊಂದೇ ಸಿಂಗಲ್ ಏನಾರು ಹೇಳ್ತಾ ಬರ್ತೀನಿ. ನಿಮ್ಮ ಹೆಂಡತಿ ನಿಮ್ಮನ್ನು ಈಗಲೂ ಹೊಡೆಯುತ್ತಿದ್ದಾಳೆಯೇ? ಯಾರು ಉತ್ತರ ಕೊಡ್ತೀರಪ್ಪ? ನಿಮ್ಮ ಹೆಂಡತಿ ನಿಮ್ಮನ್ನು ಈಗಲೂ ಹೊಡೆಯುತ್ತಿದ್ದಾಳೆಯೇ? ಹೌದು ಅಂದ್ರೆ ಹೊಡಿಸ್ಕೊಂತೀರಂತ ಅರ್ಥ, ಇಲ್ಲ ಅಂದ್ರೆ ಹಿಂದೆ ಹೊಡಿತಿದ್ಲು ಅಂತ ಅರ್ಥ. ಹೌದ್ರಾ? ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಮಿಗೆ ಸೇರಿಸ್ತೀರಿ. ಒಮ್ಮಿಂಥವು ಮಕ್ಕಳ ಕೈಲಿ ಓದಿಸ್ರಿ. ಇಂಗ್ಲೀಷ್ ಮೀಡಿಯಮಿಗೆ ಯಾರು ಹೋಗೋದಿಲ್ಲ, ಕನ್ನಡ ಕಲಿತಾರೆ. ಮಾತೃಭಾಷೆಯ ಶಿಕ್ಷಣ ಮನುಷ್ಯನನ್ನು ಅಂತರಾಳಕ್ಕೆ ಒಯ್ತೈತೆ ಮತ್ತು ಅಂತರಕ್ಕೆ ಒಯ್ತೈತಿ. ನಾವು ಬರೀ ಇಂಗ್ಲೀಷ್ ಮೀಡಿಯಮ್ಸ್ ನೋಡಿ. ಆಗಲೇ ಒಂದು 3-4 ಹುಡುಗಿಯರನ್ನ ಮಾತಾಡಿಸ್ತಿಲ್ಲ, ಏನು ಸಣ್ಣ ಇಂಗ್ಲೀಷ್ ಮೀಡಿಯಮ್. ನಿಮ್ಮ ಅಪ್ಪನ ಹೆಸರವ ಅಂದ್ರೆ ಹಂಗೆ ಎತ್ತಾಗಿತ್ತ ನೋಡೋಕೆ ಬಿಡ್ತಾ ಹುಡುಗಿ.
ಮಾತೃಭಾಷೆಯಲ್ಲಿ ಶಿಕ್ಷಣ ಕಲ್ತ್ರೆ ಹೆಂಗೆ ಬೇಕಂಗೆ ಬದುಕಿ ಬರ್ಬೋದು ನಾವು ಎಲ್ಲಾದರೂ. ಒಂದೇ ಭಾಷೆ ಇಂಗ್ಲೀಷ್ ಮೀಡಿಯಮ್ನಾಗ ಕಲ್ತು ಅದಾವಂತ ಮಾತಾಡ್ದು. ಈಗ ಹಾವು ಬಂದೈತೆ ಅಂತ ಹೇಳಂಗಿಲ್ಲ ಇಂಗ್ಲೀಷ್ ಮೀಡಿಯಮ್ ಹುಡುಗರು. ಕನ್ನಡ ಹುಡುಗರು ಹಾವು ಬಂತಲ್ಲಿ ಅಂತ ಸರ್ಕೊಂತಾರೆ, ತೊಗೊಂಡು ಅದನ್ನು ಹೊಡಿತಾರೆ. ಅವು ಏನು ಅನ್ಬೇಕು, ಗದ್ದೆ ನೋಡೋಕೆ ಹೋಗಿತ್ತ ಹುಡುಗ, ಕಾಲಾಗ ಏನೋ ಬಂದಂಗೆ ಆಯ್ತು, ಸಳ ಅಂತೂ ರೈತ ಹುಡುಗ ಅಲ್ಲಿ ರೈತ ಕೆಲಸ ಮಾಡ್ತಿದ್ದ. ಅವ ಹೇಳಿದೆ, ಸ್ನೇಕ್ ದೇರ್ ಇಸ್ ಎ ಸ್ನೇಕ್. ಅಡ್ಡಾಡ್ತಮ್ಮ ಅಡ್ಡಾಡ ಅವ ಏನು ಗೊತ್ತಾಗತ್ತೆ. ನೋ ಸ್ನೇಕ್ ದೇರ್ ಇಸ್ ಎ ಸ್ನೇಕ್. ಏನಾಗತ್ತಲ್ಲ ಕೆಸರು ಇರೋದೇ ಅದೇ. ಕಡಿಗ ಹುಡುಗ ಹಿಂಗೆ ಮಾಡಿ ಹಿಂಗೆ ಮಾಡಿಂದ ಕೊಂಡು ಹಿಡ್ದೀನಿ ರೀ. ಇವು ಹಾವು ಐತೆ ಅನ್ನೋಕೆ ಎಷ್ಟು ತಿಪ್ಪರ್ಲಾಗ ಹೊಡಿಯಕತ್ತೀವೋ ಅಂತ ಬೈ. ಹೌದಾ? ಅದಕ್ಕೆ ಮಾತೃಭಾಷೆ ಬದುಕುವ ಭಾಷೆ. ನನಗೆ ನೀವು ಇಂಗ್ಲೀಷ್ನಾಗ ಒಂದು 15 ನಿಮಿಷ ಮಾತಾಡ್ರಿ ಅಂತಾರೆ ರೀ ಆಸ್ಟ್ರೇಲಿಯಾಗೆ ಹೋದಾಗ. ನನಗೆ ಬರೋದೇ ಇಲ್ಲ ಅಂತ ಹೇಳಿ ನಾನು ಅದನ್ನು ಕೆಡಿಸೋದು ಬೇಡ. ನಾವು ನಮ್ಮ ಮಾತೃಭಾಷೆ ಅಲ್ಲ ಎದ್ದೊತ್ತು ನಮ್ಮ ಮಾತಾಡ್ತಿರೋ ಐ ಕೇಮ್ ಯುವರ್ ಹೌಸ್ ಬಟ್ ಇವು ಮನೆಯಾಗಿದ್ದಿಲ್ಲಪ್ಪ ಅಂದ್ರೆ, ನಾನು ನಿಮ್ಮ ಮನೆಗೆ ಬಂದಿದ್ದೆ ನೀ ಮನೆಯಾಗಿದ್ದಿಲ್ಲಲೇ ಅಂತಂದ್ರೆ ಸಾಕು ತಿಳಿತಿತ್ತು ಅವಾಗ. ಐ ಕೇಮ್ ಯುವರ್ ಹೌಸು ಬಟ್ ಇವು ಮನೆಯಾಗಿದ್ದಿಲ್ಲ. ಹಾಂ, ದಟ್ ಓಲ್ಡ್ ಮುದುಕಿ ಇವ್ರವ್ವ, ದಟ್ ಓಲ್ಡ್ ಮುದುಕ ಇವರ ಫಾದರ ಅಂತ ಹಿಂಗೆ ಮಾತಾಡಿದ್ರೆ ಯಾರು ಕೇಳ್ತಾರೆ? ಇಡೀ ಇಂಡಿಯಾದಾಗ ಕರೆಕ್ಟ್ ಇಂಗ್ಲೀಷ್ ಮಾತಾಡೋರಿಲ್ರಿ. ಹಂಗೆ ಹೊಡಿತಿರ್ತಾರೆ ಅಂದಾಜ್ ಮೇಲೆ. ಇವು ನಮ್ಮ ಕಡೆ ಅಂತೂ ಮುಗ್ದ ಹೊತ್ತು. ಹಾಂ,